ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬಹುದು, ಅದೇ ರೀತಿಯಾಗಿ ಹಸ್ಬೆಂಡ್ ನೇಮ್ ಇಲ್ಲ ಅಂದ್ರೆ ಯಾವ ರೀತಿ ಹಸ್ಬೆಂಡ್ ನೇಮ್ ಅನ್ನು ಹಾಕೊಳ್ಳೋದು, ಅಥವಾ ಫಾದರ್ ನೇಮ್ ಇಲ್ಲ ಅಂತ ಅಂದ್ರೆ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ನಿಮ್ಮ ಆಧಾರ್ ಕಾರ್ಡ್ಗೆ ಫಾದರ್ ನೇಮ್ ಅನ್ನು ಹಾಕಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ ಅಲ್ಲಿ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡು ಡೆಸ್ಕ್ಟಾಪ್ ಸೈಟ್ ಅನ್ನು ಆನ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಬಾಕ್ಸ್ ಅಲ್ಲಿ UIDAI ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ, UIDAI ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ತುಂಬಾ ಭಾಷೆಗಳು ಬರುತ್ತೆ, ನಿಮ್ಗೆ ಯಾವ ಭಾಷೆ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ವೆಲ್ಕಮ್ ಅಂತ ಇದೆ ನೋಡಿ, ಅಲ್ಲಿ ಇಂಗ್ಲಿಷ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಮೈ ಆಧಾರ್ ಅಂತ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಅದ್ರ ಮೇಲೆ ನೀವು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಂತರ ರೈಟ್ ಸೈಡ್ ಅಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈ ರೀತಿ ಎಂಟರ್ ಆಧಾರ್ ನಂಬರ್ ಅಂತ ಬರುತ್ತೆ. ಇಲ್ಲಿ ನೀವು ಯಾರ ಒಂದು ಅಡ್ರೆಸ್ ಅನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ದೀರೋ ಅವರ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕು. ನಂತರ ಕೆಳಗಡೆ ಏನ್ ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರ್ ಅನ್ನ ಸೇಮ್ ಆಸ್ ಇಟ್ ಈಸ್ ಮೇಲೆ ಹೇಗಿದ್ರೆ ಅದೇ ರೀತಿಯಾಗಿ ಟೈಪ್ ಮಾಡಿ ಸೆಂಡ್ OTP ಅಂತ ಕೊಡಿ. ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP ಅನ್ನ ಎಂಟರ್ OTP ಅನ್ನೋ ಪ್ಲೇಸ್ ಅಲ್ಲಿ ಹಾಕ್ಬಿಟ್ಟು ಲಾಗಿನ್ ಅಂತ ಕೊಡ್ಬೇಕು. ಈ ರೀತಿ ಅಡ್ರೆಸ್ ಏನಾದ್ರು ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು, ಅದೇ ರೀತಿ ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಅನ್ನು ಹಾಕೋರು ಆಧಾರ್ ಕಾರ್ಡ್ ಮೇಲೆ 100% ಮೊಬೈಲ್ ನಂಬರ್ ಇದ್ರೆ ಮಾತ್ರ ಚೇಂಜ್ ಮಾಡಕ್ಕಾಗುತ್ತೆ. ಆ ರೀತಿ OTP ಅನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಅಂತ ಕೊಡಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತ ಇದೆ ನೋಡಿ ರೈಟ್ ಸೈಡ್ ಅಲ್ಲಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ನಂತರ ಕೆಳಗಡೆ ಅಡ್ರೆಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಪ್ಡೇಟ್ ಆಧಾರ್ ಅಂತ ಕೊಡಿ. ಈ ರೀತಿ ಲೋಡಿಂಗ್ ಆಗುತ್ತೆ. ಮೊದಲು ಯಾವ ಅಡ್ರೆಸ್ ಇರುತ್ತೆ ಅದೆಲ್ಲ ತೋರಿಸುತ್ತೆ. ನಂತರ ಇಲ್ಲಿ ನಿಮ್ಗೆ ಕೇರ್ ಆಫ್ ಅಂತಿದೆ ನೋಡಿ, ಅಲ್ಲಿ ಮದುವೆ ಆಗಿರ್ತಕ್ಕಂಥವ್ರು ನಿಮ್ಮ ಹಸ್ಬೆಂಡ್ ನೇಮ್ ಅನ್ನ ಹಾಕ್ಬೇಕು. ಮದುವೆ ಆಗದೆ ಇರ್ತಕ್ಕಂಥವ್ರು ಫಾದರ್ ನೇಮ್ ಅನ್ನ ಹಾಕ್ಬೇಕಾಗುತ್ತೆ. ಕೇರ್ ಆಫ್ ಅನ್ನೋ ಹತ್ರ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕೆಳಗಡೆ ಕನ್ನಡದಲ್ಲಿ ಅದೇ ಬರುತ್ತೆ. ಅಕಸ್ಮಾತ್ ಏನಾದ್ರು ಹೆಸರು ಕನ್ನಡದಲ್ಲಿ ಸರಿಯಾಗಿ ಬಂದಿಲ್ಲ ಅಂದ್ರೆ ಪಕ್ಕದಲ್ಲಿ ಕೀಬೋರ್ಡ್ ಇರುತ್ತೆ, ಅದನ್ನ ತಗೊಂಡು ನೀವು ಎಡಿಟ್ ಮಾಡ್ಕೋಬಹುದು. ನಂತರ ಹೌಸ್ ನಂಬರ್ ಹಾಕಿ, ಸ್ಟ್ರೀಟ್ ನಂಬರ್ ಅನ್ನ ಹಾಕಿ, ನಿಮ್ಮ ಏರಿಯಾ ಯಾವ್ದಿದ್ರೆ ಅದನ್ನ ಹಾಕಿ. ನಂತರ ಲ್ಯಾಂಡ್ ಮಾರ್ಕ್ ಹತ್ರ ನಿಮ್ಮ ಒಂದು ಲ್ಯಾಂಡ್ ಮಾರ್ಕ್ ಅನ್ನ ಹಾಕಿ. ಅದ್ರ ಕೆಳಗಡೆ ಪಿನ್ ಕೋಡ್ ಅಂತಿದೆ ನೋಡಿ, ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ಏರಿಯಾ ಪಿನ್ ಕೋಡ್ ಅನ್ನ ಹಾಕ್ಬಿಟ್ಟು ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟೇಟ್ ತಾನಾಗೆ ಬರುತ್ತೆ. ನಂತರ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಇರುತ್ತೆ ಆ ಡಿಸ್ಟಿಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದ್ರ ಕೆಳಗಡೆ ವಿಲೇಜ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಗ್ರಾಮ ಯಾವ್ದು ಬರುತ್ತೋ ಆ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಸಿಟಿ ಕಡೆ ಇರೋರಿಗೆ ಆ ಒಂದು ಏರಿಯಾ ಹೆಸರು ಬರುತ್ತೆ, ಅವರು ಆ ಒಂದು ಏರಿಯಾವನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಪೋಸ್ಟ್ ಆಫೀಸ್ ತಾನಾಗೆ ಬರುತ್ತೆ. ಅದಾದ್ಮೇಲೆ ನೀವು ಈ ತಾಲೂಕು ಹೆಸರು ಬಂದಿರೋದಿಲ್ಲ, ನೀವು ಮೇಲೆಗಡೆ ಎಲ್ಲಾದ್ರೂ ನಿಮ್ಮ ಒಂದು ತಾಲೂಕು ಹೆಸರನ್ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಸ್ಟ್ರೀಟ್ ಹತ್ರ ಆಗಿರ್ಬೋದು, ಏರಿಯಾ ಹತ್ರ ಆಗಿರ್ಬೋದು, ನಂತರ ಲ್ಯಾಂಡ್ ಮಾರ್ಕ್ ಹತ್ರ ಆಗಿರ್ಬೋದು, ಅಲ್ಲಿ ನಿಮ್ಮ ಒಂದು ತಾಲೂಕು ಹೆಸರನ್ನ ನೀವು ಟೈಪ್ ಮಾಡಿ. ಕನ್ನಡದಲ್ಲಿ ತಾನಾಗೆ ಬರುತ್ತೆ, ಯಾಕಂದ್ರೆ ತಾಲೂಕು ಹೆಸರು ಆಪ್ಷನ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ನಾವೇ ನಮ್ಮ ತಾಲೂಕನ್ನ ನಾವು ಟೈಪ್ ಮಾಡ್ಕೊಂಡಾಗ ಕನ್ನಡದಲ್ಲಿ ತಾನಾಗೆ ಬರುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಹತ್ರ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ತುಂಬಾ ಡಾಕ್ಯುಮೆಂಟ್ ಬರುತ್ತೆ. ನಿಮ್ಮ ಹತ್ರ ಯಾವ ಒಂದು ಡಾಕ್ಯುಮೆಂಟ್ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ರೇಷನ್ ಕಾರ್ಡ್ ಆಗಿರ್ಬೋದು, ವೋಟ್ ಕಾರ್ಡ್ ಆಗಿರ್ಬೋದು, ಪಾಸ್ಬುಕ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು. ಸೊ ಇಲ್ಲಿ ತುಂಬಾ ಡಾಕ್ಯುಮೆಂಟ್ ಬರುತ್ತೆ. ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು. ನಿಮ್ಮ ಹತ್ರ ಯಾವ ಒಂದು ಡಾಕ್ಯುಮೆಂಟ್ ಇರುತ್ತೋ ಅದನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದು PDF ಡಾಕ್ಯುಮೆಂಟ್ ಅಲ್ಲಿ ಇರ್ಬೇಕಾಗುತ್ತೆ. ಆ ಒಂದು ಡಾಕ್ಯುಮೆಂಟ್ ಅನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ವ್ಯೂ ಡೀಟೇಲ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಬರುತ್ತೆ. ಅದ್ರ ಮೇಲೆ ಮತ್ತೊಮ್ಮೆ ನೀವು ಕ್ಲಿಕ್ ಮಾಡಿ. ಆ ಒಂದು ಡಾಕ್ಯುಮೆಂಟ್ ಅನ್ನು ನೀವು PDF ಕನ್ವರ್ಟ್ ಮಾಡಿ ಇಟ್ಕೊಂಡಿರ್ಬೇಕು. JPG ಫಾರ್ಮೆಟ್ ಅಲ್ಲಿ ಅದು ತಗೊಳ್ಳಿದ್ದಿಲ್ಲ, ಹಾಗಾಗಿ ನೀವು ಆ ಡಾಕ್ಯುಮೆಂಟ್ ಅನ್ನು PDF ಗೆ ಕನ್ವರ್ಟ್ ಮಾಡಿ ಇಟ್ಕೊಂಡಿರ್ರಿ. ಆ ಒಂದು ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಅದು ಅಪ್ಲೋಡ್ ಕಂಪ್ಲೀಟ್ ಆಗುತ್ತೆ. ನಂತರ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ರೆ ಸ್ವಲ್ಪ ಟೈಮ್ ತಗೊಂಡು ಲೋಡಿಂಗ್ ಆಗುತ್ತೆ. ಹಾಕಿರ್ತಕ್ಕಂಥ ಅಡ್ರೆಸ್ ಎಲ್ಲ ಕಾಣಿಸುತ್ತೆ. ಅದ್ರ ಕೆಳಗಡೆ ಅಲೋ UIDAI ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ.
ಅಂಡ್ ಆ ಇಯರ್ಲಿ ಕನ್ಫರ್ಮ್ ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ನಂತರ ಆ ಇಯರ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ನಂತರ ಒಂದು ರೌಂಡ್ ಬಾಕ್ಸ್ ಇದೆ ನೋಡಿ, ರೋಸರ್ ಪೇ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಮೇಕ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಸ್ವಲ್ಪ ಟೈಮ್ ತಗೊಂಡು ಲೋಡಿಂಗ್ ಆಗುತ್ತೆ. ಸರ್ವರ್ ಫಾಸ್ಟ್ ಆಗಿದ್ರೆ ಹಾಗೆ ತಕ್ಷಣ ಲೋಡಿಂಗ್ ಆಗೋಗುತ್ತೆ. ಈಗ ಒಂದು ಬಾರ್ ಕೋಡ್ ಕಾಣಿಸುತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಪೇ, ಫೋನ್ ಪೇ ಇದ್ರೆ ನಿಮ್ಮ ಮೊಬೈಲ್ ಮುಖಾಂತರ ಆ ಬಾರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಅನ್ನು ಹಾಕಿದ್ರೆ 50 ರೂಪಾಯಿ ಕಟ್ ಆಗುತ್ತೆ. ಒಂದ್ ವೇಳೆ ಗೂಗಲ್ ಪೇ, ಫೋನ್ ಪೇ ಇಲ್ಲ ಅಂತ ಅಂದ್ರೆ ATM ಕಾರ್ಡ್ ಮುಖಾಂತರನೂ ಮಾಡಬಹುದು ಅಥವಾ UPI ಮುಖಾಂತರನೂ ಮಾಡಬಹುದು. ಸೊ ಇದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಪೇ, ಫೋನ್ ಪೇ ಇದ್ರೆ ಬಾರ್ ಕೋಡ್ ಮುಖಾಂತರ ಈ ಬಾರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ 50 ರೂಪೀಸ್ ಕಟ್ ಆಗುತ್ತೆ ನಿಮ್ಮ ಮೊಬೈಲ್ ಮುಖಾಂತರ. ನಂತರ ಆಟೋಮೆಟಿಕ್ ಆಗಿ ಬಾರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಫೋನ್ ಪೇಗೆ ಪಾಸ್ವರ್ಡ್ ಕೇಳುತ್ತೆ. ಆ ಪಾಸ್ವರ್ಡ್ ಹಾಕಿದ್ರೆ 50 ರೂಪಾಯಿ ಕಟ್ ಆಗುತ್ತೆ. ಕಟ್ಟಾಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಫ್ರೆಂಡ್ಸ್. ಅದಾದ್ಮೇಲೆ ಸ್ವಲ್ಪ ಲೋಡಿಂಗ್ ತಗೊಂಡು ಈ ರೀತಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಬರುತ್ತೆ. ಪೇಮೆಂಟ್ ಡೇಟ್ ಅಂಡ್ ಟೈಮ್ ಬರುತ್ತೆ. ನಂತರ ಅಮೌಂಟ್ ಎಷ್ಟು ಕಟ್ ಆಗಿದೆ ಅಂತ ಬರುತ್ತೆ. ಅದ್ರ ಕೆಳಗಡೆ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ನೋಡ್ಕೋಬಹುದು ಏನೇನು ಮೊದಲು ಯಾವ ರೀತಿ ಅಡ್ರೆಸ್ ಇತ್ತು, ನಂತರ ಏನ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿ ನೀವೇ ನಿಮ್ಮ ಮೊಬೈಲ್ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಹಸ್ಬೆಂಡ್ ನೇಮ್ ಅನ್ನ ಚೇಂಜ್ ಮಾಡಬಹುದು. ಅದೇ ರೀತಿಯಾಗಿ ಫಾದರ್ ನೇಮ್ ಅನ್ನ ಚೇಂಜ್ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿರುತ್ತೆ. ಬಟ್ ನೀವು ಒಂದ್ಸರಿ ಅರ್ಥ ಆಗ್ಲಿಲ್ಲ ಅಂದ್ರೆ 2-3 ಬಾರಿ ನೋಡಿ, 100% ಅರ್ಥ ಆಗುತ್ತೆ. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಾಗಿ ಈ ರೀತಿ ಹಲವಾರು ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ. ನಮ್ಗೆ ಮೋಟಿವೇಶನ್ ಆಗ್ಬೇಕು ಅಂತ ಅಂದ್ರೆ ನೀವು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಹಣ ಕಟ್ಟಾಗೋದಿಲ್ಲ. ಇಂಥ ಮಾಹಿತಿಯನ್ನ ನಮ್ಮ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಬಾಯ್, ಟೇಕ್